ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಾವು KEA ಎಕ್ಸಾಮ್ ಬೋರ್ಡು ನಡೆಸಿರುವಂತಹ FDA ಪರೀಕ್ಷೆ ಅಂದರೆ 21/12/2025 ಅಂದರೆ ನಿನ್ನೆ ನಡೆದಿರುವಂಥ ಎಕ್ಸಾಮಲ್ಲಿ KEA ನಡೆಸಿರುವಂತಹ FDA ಕ್ವೆಶ್ಚನ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ನೋಡೋಣ. ಸುಮಾರು 13 ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಅದಕ್ಕಾಗಿ ಯಾವ ರೀತಿ ಕ್ವೆಶ್ಚನ್ ಕೇಳಿದ್ದಾರೆ, ಡಿಫ್ರೆಂಟ್ ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿವೆ. ಯಾವ ರೀತಿ ಕ್ವೆಶ್ಚನ್ ಕೇಳಿದ್ದಾರೆ ಅನ್ನೋದ ನೋಡೋಣ ಬನ್ನಿ ಗೈಸ್. ಬನ್ನಿ ಸ್ನೇಹಿತರೆ, ಮೊದಲನೇ ಕ್ವೆಶ್ಚನ್ ನೋಡೋಣ. 64, 66, 136, 414 ನೆಕ್ಸ್ಟ್ ಕ್ವಶನ್ ಮಾರ್ಕ್ ಮುಂದಿನ ಅಂಕೆ ಯಾವ್ದು ಬರ್ಬೋದು ಅಂತ ಕೇಳಿದ್ದಾರೆ. 8330 ಅಂದರೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಬೇಕು. 64 ಆದಮೇಲೆ 66 ಇದೆ. 66 ಇದೆ ಅಂದರೆ +2 ಮಾಡ್ಬೋದು. ಬಟ್ ಇಲ್ಲಿ ನೋಡಿ, 66 ಆದಮೇಲೆ 136 ಅಲ್ವಾ ಇರೋದು. 136 ಅಂದರೆ ಇದೇನು, ಮಲ್ಟಿಪ್ಲಿಕೇಶನ್ 2 ಅಥವಾ 3 ಡಬಲ್ ಆಗಿದೆ. ನೆಕ್ಸ್ಟ್ ಮುಂದೆ ಇದಕ್ಕೆ ನೋಡಿ, ತ್ರಿಬಲ್ ಅಥವಾ 4 ಪಟ್ಟು ಜಾಸ್ತಿ ಆಗಿರ್ಬೋದಲ್ವ, ಮಲ್ಟಿಪ್ಲೈ ಅಂದರೆ ಇದು ಯಾವುದರಲ್ಲಿದೆ ಅಂದರೆ ಮಲ್ಟಿಪ್ಲಿಕೇಶನ್ ಆರ್ಡ್ರಲ್ಲಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಮೇ ಬಿ ಇರ್ಬೋದು, ಒಂದ್ಸಲಿ ಚೆಕ್ ಮಾಡೋಣ ಬನ್ನಿ ಗೈಸ್. 64 64 ಇಂಟು 1 ಮಾಡೋಣ ಪ್ಲಸ್ 2. 64 ಒಂದ್ಲಿ 64 ಪ್ಲಸ್ 2 ಮಾಡಿದ್ರೆ ನಮಗೆ 66 ಬಂತಲ್ವಾ. ಸೊ 66 ಆಯಿತು. ನೆಕ್ಸ್ಟ್ ಅದೇ ರೀತಿ 66 ಇಂಟು 2 ಮಾಡೋಣ, ಸರಿನಾ. 2 ಮಾಡಿದ್ರೆ ಎಷ್ಟಾಗುತ್ತೆ, 6 2 12 2 ದಶಕ 1, 6 2 12 ಪ್ಲಸ್ 1 13, 132 ಆಯಿತು. ನಮಗೆ ಬೇಕಾಗಿರೋ 136. 136 ಅಂದರೆ ಇದಕ್ಕೆ +4 ಮಾಡಿದ್ರೆ ಎಷ್ಟಾಯಿತು, 136 ಆಗಲಿಲ್ವಾ. ಅಂದರೆ 4ನ ಆ್ಯಡ್ ಮಾಡಿದ್ರೆ 136 ಬಂತು. ನೆಕ್ಸ್ಟ್ ಸೇಮ್ ಅದೇ ರೀತಿ ಅದೇ ಆರ್ಡ್ರ್ ಕಂಟಿನ್ಯೂ ಮಾಡೋಣ. 136ನ 3ನೇ ಸಲ ಮಲ್ಟಿಪ್ಲೈ ಮಾಡೋಣ. ಸರ್ ಯಾಕೆ 3 ಅಂದರೆ ಇಲ್ಲಿ ಆರ್ಡ್ರಲ್ಲಿ ಬರ್ತಾ ಇದೆ ಒಂದು ಸರಣಿ ರೂಪದಲ್ಲಿ. 1 2 3 ಮುಂದಿನ ಸಂಖ್ಯೆ 4, ಅದರ ಮುಂದಿನ ಸಂಖ್ಯೆ 5, ಆ ರೀತಿ ಬರ್ತಾ ಇದೆ ಅಲ್ವಾ, ಸರಿನಾ. ಆಯಿತು. ಈಗ 136 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಸ್ನೇಹಿತರೆ. 6 3ಲಿ 18 8 ದಶಕ 1, 3 3ಲ 9, 1 10 0 ದಶಕ 1, 3 1ಲಿ 3, 3 + 1 4, 408 ಆಯ್ತಲ್ವಾ. 408 ಸೇರಿಸಿದ್ರೆ 408ಕ್ಕೆ ಎಷ್ಟು ಸೇರಿಸಿದ್ರೆ 14 ಆಗುತ್ತೆ, 6 ಸೇರಿಸಿದ್ರಲ್ವಾ. ಸೊ ಇಲ್ಲಿ ಎಷ್ಟು ಬರುತ್ತೆ, 6 ಹಾಕೋಣ. ಅವಾಗ ಎಷ್ಟಾಯಿತು, 414 ಅಲ್ವಾ ಗೈಸ್. ನೋಡಿ 414. ನೆಕ್ಸ್ಟ್ ಮುಂದಿನ ಸರಣಿ ಹೋಗೋಣ. 414ಕ್ಕೆ ಈಗ 3 ಆದಮೇಲೆ ಎಷ್ಟು, 4 ಸೇರಿಸ್ಬೇಕಲ್ವಾ. ಸೊ ಇಲ್ಲಿ ನೋಡಿ 2 4 6, ಮುಂದಿನ ಅಂಕೆ 8. ಅವಾಗ ಸೇರಿಸೋದು ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. 4 4ಲಿ 16 6 ದಶಕ 1, 4 1ಲಿ 4 1 5 ಆಯಿತು. 4 4ಲಿ 16, 1656 ಆಯಿತು. 1656ಕ್ಕೆ ಎಷ್ಟು ಸೇರಿಸ್ಬೇಕು ನಾವು, 8 ಸೇರಿಸ್ಬೇಕು. 8 ಸೇರಿಸಿದ್ರೆ ಎಷ್ಟಾಗುತ್ತೆ, 1664. ಸೊ ಆನ್ಸರ್ ಯಾವ್ದು ಬರುತ್ತೆ, ಸಿ ಇಸ್ ದ ರೈಟ್ ಆನ್ಸರ್ ಗೈಸ್. ಅರ್ಥ ಆಯಿತು ಅಲ್ವಾ. ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಸ್ವಲ್ಪ ಥಿಂಕ್ ಮಾಡಬೇಕು. ಈಸಿಯಾಗಿದೆ ಕ್ವಶನ್ನು, ಯಾವ ರೀತಿಯ ಕಾಂಪ್ಲಿಕೇಟೆಡ್ ಏನು ಕೇಳಿಲ್ಲ. 64 64 ಆದಮೇಲೆ 66 ಯಾವ ರೀತಿ ಬರುತ್ತೆ ಅಂದರೆ 64 1 64 ಪ್ಲಸ್ 2 ಸೇರಿಸೋರು 66 ಆಯಿತು. ಬಟ್ ಮುಂದಿನ ಸಂಖ್ಯೆ ನೋಡಿ ಮಲ್ಟಿಪ್ಲೈ ಜಾಸ್ತಿ ಇದೆ. ಸೊ 64 ಇಂಟು 2 ಮಾಡೋಣ, ಸರಿನಾ. 2 ಮಾಡಿ 2ಕ್ಕೆ ಪ್ಲಸ್ ಎಷ್ಟು 4 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 136 ಅಲ್ವಾ. ಸೇಮ್ ಅದೇ ರೀತಿ 136ಕ್ಕೆ 3ಇಂದ ಮಲ್ಟಿಪ್ಲೈ ಮಾಡೋಣ, ಗುಣಾಕಾರ ಮಾಡಿ 6ನ ಎಡಿಷನ್ ಮಾಡಿದ್ರೆ 414 ಬಂತು. ಸೇಮ್ ನೋಡಿ 1 ಆಯಿತು, 2 ಆಯಿತು, 3 ಆಯಿತು, ಮುಂದಿನ ಸಂಖ್ಯೆಗೆ 4 ಆಗಬೇಕು, ಸರಿ ಅಲ್ವಾ. ನಿಮ್ಗೆ ಅದು ಸರ್ ಡೌಟು, ಆನ್ಸರ್ ನಮ್ಗೆ ಕ್ಲಾರಿಫೈ ಬೇಕು ಅಂದರೆ ನೋಡಿ, ಮುಂದಿನ ಅಂಕೆ ಯಾವುದಿದೆ, 8330 ಅಲ್ವಾ. 1664ಕ್ಕೆ ನೆಕ್ಸ್ಟ್ ಮುಂದಿನ ಸಂಖ್ಯೆ ಯಾವುದು, 5 ಅಲ್ವಾ. ಈ 5ನ ಮಲ್ಟಿಪಲ್ ಮಾಡಿ, 5 4ಲಿ 20 0 ದಶಕ 2, 6 5ಲಿ 30 30 ಪ್ಲಸ್ 2 32, 32ಕ್ಕೆ 2 ದಶಕ 3, 6 5ಲಿ 30 30 ಪ್ಲಸ್ 3 33, 33ಕ್ಕೆ 3 ದಶಕ 3 ಆಯಿತು. 5 1 5, 5 ಪ್ಲಸ್ 3 8 ಆಯ್ತಲ್ವಾ. 8320 ಬಂತು. ಬಟ್ ನಾವು ಇಲ್ಲಿ ಆ್ಯಡ್ ಮಾಡಬೇಕಲ್ಲ, 8ಕ್ಕೆ ಎಷ್ಟು ಮುಂದಿನ ಅಂಕೆ 2 4 6 8, ಮುಂದಿನ ಅಂಕೆ ಎಷ್ಟು ಆ್ಯಡ್ ಮಾಡಬೇಕು, 10 ಆ್ಯಡ್ ಮಾಡಬೇಕು. ಸೊ ಇದಕ್ಕೆ 10 ಆ್ಯಡ್ ಮಾಡಿ, 8320ಕ್ಕೆ 10 ರೂಪಾಯಿ ಆ್ಯಡ್ ಮಾಡೋದು ಎಷ್ಟಾಗುತ್ತೆ, 8330 ಅಲ್ವಾ. ಸೊ ನೋಡಿ ಬಂತಲ್ವಾ. ಸೊ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್.
ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಗೈಸ್. ಹಾಂ ನೋಡಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ದೀಪಕ್ ಮತ್ತು ವಿನೋದ್ರವರ ವೇಗಗಳ ಅನುಪಾತವು ಕ್ರಮವಾಗಿ 19:12 ಆಗಿದೆ. ವಿನೋದ್ನ ವೇಗವು 84 km/h ಆದರೆ ದೀಪಕ್ನ ವೇಗ ಎಷ್ಟು? ಇದು ಸ್ಪೀಡ್ ಟೈಮ್ ಡಿಸ್ಟೆನ್ಸಲ್ಲಿ ಬೇಸಿಕ್ ಕ್ವಶನ್ ಕೇಳಿದ್ದಾರೆ ಗಾಯ್ಸ್, ಸರಿನಾ? ಈ ಥರ ಇದ್ದಾಗ ನೋಡಿ, ಫಸ್ಟ್ ನಾವು ಏನು ಕೇಳಿದ್ದಾರೆ, ವೇಗಗಳ ಅನುಪಾತ ರೇಷಿಯೋ ಕೇಳಿದ್ದಾರೆ. ಯಾರ್ಯಾರ್ದು ಇಬ್ರದ್ದು? ದೀಪಕ್ ಅನ್ನೋರ್ದು ಒಬ್ರದ್ದು, ವಿನೋದ್ ಅನ್ನೋರ್ದು. ಸ್ಪೀಡು ವೇಗ ಎಷ್ಟಿದೆ ರೇಷಿಯೋ? 19:12 ಅಲ್ವಾ? ಸೊ ಅದಾದಮೇಲೆ ವಿನೋದ್ನ ವೇಗವು, ವಿನೋದಂದು ವೇಗ ಎಷ್ಟಿದೆ? 84 km/h. ನೋಡಿ, ವಿನೋದ್ನ ವೇಗ ರೇಷಿಯೋದಲ್ಲಿ ಎಷ್ಟು ಕೊಟ್ಟಿದ್ದಾರೆ? 12. ಬಟ್ ವಿನೋದ್ನ ಆ್ಯಕ್ಚುಲ್ ವೇಗ ಎಷ್ಟಲ್ಲಿ ಹೋಗ್ತಾ ಇದ್ದಾನೆ? 84 km/h ಹೋಗ್ತಾ ಇದ್ದಾನೆ. ನಮಗೆ ಅವ್ರು ಕೇಳಿರೋದೇನು? ದೀಪಕ್ನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ 12ರದು 84 ಆದರೆ ಒಂದ್ರದ್ದು ಎಷ್ಟಾಗುತ್ತೆ? 12 1 12 6 12ರಿಂದ ಬಗ್ಗೆ ಹೇಳಿ, 12 5 60, 12 6 72, 12 7 84 ಅಲ್ವಾ? ಸೊ 12ರಿಂದ 7 ಭಾಗ ಆಗುತ್ತೆ ಅಲ್ವಾ? ಸೊ ಒಂದ್ರದ್ದು ಗೊತ್ತಾಯಿತು ನಮಗೆ 7 ಅಂತ. ನಮಗೆ ಬೇಕಾಗಿರೋದು ಎಷ್ಟು? ದೀಪಕ್ದು ಎಷ್ಟು ರೇಷಿಯೋ? 19 ಅಲ್ವಾ? ಸೊ 1 ಯೂನಿಟ್ 7 ಆಯಿತು ಅಂದರೆ 19 ಯೂನಿಟ್ ಎಷ್ಟು ಅಂದರೆ 19ನ 7ಕ್ಕೆ ಮಲ್ಟಿಪ್ಲೈ ಮಾಡೋದು. ಸೊ 19 7 133. ಸೊ ಆನ್ಸರ್ ಇಲ್ಲಿದೆ ಡಿ. ಅರ್ಥ ಆಯ್ತಲ್ವಾ? ನೋಡಿ, ನಮಗೆ ಏನು ಕೇಳಿದ್ದಾರೆ ಅಂದರೆ ದೀಪಕ್ನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಬಟ್ ಕೊಟ್ಟಿರೋ ಡೇಟಾ ಏನಿದೆ ನೋಡಿ, ದೀಪಕ್ ಮತ್ತು ವಿನೋದ್ನ ಸ್ಪೀಡ್ ಎಷ್ಟಿದೆ? 19:12, ಸರಿ ಅಲ್ವಾ? ಸೊ ವಿನೋದ್ನ ವೇಗ ಸ್ಪೀಡ್ ಕೊಟ್ಟಿದ್ದಾರೆ. ವಿನೋದ್ ಎಷ್ಟು? 84 km/h ಹೋಗ್ತಾ ಇದ್ದಾನಂತೆ. ನಮಗೆ ಬೇಕಾಗಿರೋದು ದೀಪಕ್ ವೇಗ ಎಷ್ಟು ಅಂತ. ಸೊ 12ರ ವ್ಯಾಲ್ಯೂ ಎಷ್ಟಿದೆ ಅಂದರೆ 84 km/h. ಯಾಕೆ ನೀವು ಇವೆರಡಕ್ಕೆ ಕಂಪೇರ್ ಮಾಡ್ತಿದ್ದೀವಿ ಅಂದರೆ ಅವ್ರು ಕೊಟ್ಟಿರೋದು ಸ್ಪೀಡೇ. ಈ ರೇಷದಲ್ಲಿ ಕೊಟ್ಟಿದ್ದಾರೆ ಇಬ್ಬರದು, ಬಟ್ ಒಬ್ಬಂದು ಆ್ಯಕ್ಚುಯಲ್ ಸ್ಪೀಡ್ ಕೊಟ್ಬಿಟ್ಟಿದ್ದಾರೆ. ಯಾರ್ದು? ವಿನೋದ್ದು ಅಲ್ವಾ? ಸೊ 12ರ ಬೆಲೆ 84 ಆಯಿತು ಅಂದರೆ 1ರ ಬೆಲೆ ಎಷ್ಟು? 1ರ ಬೆಲೆ 7 ಅಲ್ವಾ? ಸೊ 1ರ ಬೆಲೆ 7 ಆಯಿತು ಅಂದರೆ ನಮಗೆ ಬೇಕಾಗಿರೋದು ಯಾರ್ದು? ದೀಪಕ್ತಲ್ವಾ? ಸೊ 19ರ ಬೆಲೆ ಎಷ್ಟಾಯ್ತದೆ? 133 ತಾನೆ. ಸೊ ಆನ್ಸರ್ ಇಸ್ 133 km/h. ಅರ್ಥ ಆಯ್ತಲ್ವಾ? ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಗೈಸ್. ಹಾಂ ನೋಡಿ, ನಿಮ್ಗೆ ಈ ಥರ ಅರ್ಥ ಆಗಲಿಲ್ಲ ಅಂದರೆ ನೋಡಿ, ಈಗ ನಮಗೆ ವಿನೋದ್ ರೇಷಿಯೋ 12, ಈಗ 12ರದು 84 ಅಂತ ಗೊತ್ತಾಯಿತು. ಸೊ 12ರದು 84 ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ 84 ಆಯಿತು. ನಮಗೆ ಬೇಕಾಗಿರೋದು 19 ಅಲ್ವಾ? ಸೊ 19ಗೆ ಸೇಮ್ ಅದೇ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 133 ಅಲ್ವಾ? ಸೊ ಈ ರೀತಿನಾದರೂ ಮಾಡ್ಕೋಬೋದು. ನಾನು ಪ್ರೀವಿಯಸ್ ಹೇಳಿದ್ರೆ ಆ ರೀತಿ. ಅದಾದರೆ ನಿಮ್ಗೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಇದಾದರೆ ಸರ್ ಇದೇ ಮಲ್ಟಿಪಲ್, ಇಲ್ಲೂ 17, ಇಲ್ಲೂ 7 ಹಾಕಿದ್ದೀರಾ, ಇಲ್ಲೂ 7 ಹಾಕಿದ್ದೀರಾ, ಈ ಥರ ಇದು ಕೂಡ ಮಾಡ್ಕೋಬೋದು. ಇದು ರೈಟ್ ಮೆಥಡ್, ಅದು ಕೂಡ ರೈಟ್ ಮೆಥಡ್. ಯಾವ ರೀತಿ ನಿಮಗೆ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಮಾಡಿ. ಎರಡೂ ಕೂಡ ಸೇಮೇ ಇದೆ. ಹಾಂ ನೋಡಿ ಗೆಳೆಯರೆ, ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಟಾಪಿಕ್ ಮೇಲೆ ಕೇಳಿರುವಂಥ ಪ್ರಶ್ನೆ. ಅದರಲ್ಲಿ ನಾನು ಲಾಸ್ಟ್ ವೀಡಿಯೋ ಕೂಡ ನನ್ನ ವೀಡಿಯೋದಲ್ಲಿ ಬಿಟ್ಟಿದ್ದೀನಿ ನೋಡಿ, ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್. ಅದರಲ್ಲೂ ಕೂಡ ಇದೇ ಥರ ಪ್ರಶ್ನೆಗಳು ಮಾಡಿದ್ದೀವಿ ನೋಡಿ. ಒಂದು ಚೀಲವು ₹2, ₹5 ಮತ್ತು ₹10 ನಾಣ್ಯ ರೂಪದಲ್ಲಿ ಎಷ್ಟು? 780 ಹೊಂದಿವೆ, ಸರಿನಾ? ಒಂದು ಚೀಲದಲ್ಲಿ 785 ರೂಪಾಯಿ ಟೋಟಲ್ ಅಮೌಂಟ್ ಇದೆ ಅಂತೆ. ಆ ಚೀಲದಲ್ಲಿ ಎಷ್ಟೆಷ್ಟು ರೂಪಾಯಿ ಇದೆ ಅಂದರೆ ₹2 ಕಾಯಿನ್ ಇದೆ, ₹5 ಕಾಯಿನ್ ಇದೆ, ಮತ್ತು ₹10 ಕಾಯಿನ್ ನಾಣ್ಯಗಳಿರ್ತಾವಂತೆ. ಸೊ 2, 5, ₹10 ನಾಣ್ಯಗಳ ಅನುಪಾತ ಎಷ್ಟಿದೆ ಅಂದರೆ 6:9:10 ಆ ರೀತಿ ಅನುಪಾತದಲ್ಲಿ ಇರುತ್ತಂತೆ. ಸೊ ಆ ಚೀಲದಲ್ಲಿ ₹5 ನಾಣ್ಯಗಳು ಎಷ್ಟಿವೆ ಅಂತ ಕೇಳಿದ್ದಾರೆ ಅಲ್ವಾ? ಈ ಥರ ಇದೆ ನೋಡಿ. ನಮಗೆ ಎಷ್ಟೆಷ್ಟು ರೂಪಾಯಿ ಇರ್ತದೆ? ₹2 ಇದೆ, ₹5 ಇದೆ, ನೆಕ್ಸ್ಟು ₹10, ಸರಿನಾ ಅಲ್ವಾ? ಆ ₹2 ಅನ್ನೋದು ಎಷ್ಟು ಅನುಪಾತದಲ್ಲಿದೆ ಅಂದರೆ 6 ಅನುಪಾತದಲ್ಲಿದೆ. ₹5 ಅನ್ನೋದು 9 ಅನುಪಾತದಲ್ಲಿದೆ. ₹10 ಅನ್ನೋದು 10 ಅನುಪಾತದಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಯಾವ ರೀತಿ ತೊಗೊಳ್ಳೋಣ ಅಂದರೆ ₹2 ಅನ್ನೋದು 6 ಕಾಯಿನ್ ಇದೆ ಅಂತ ಅಂದ್ಕೊಳ್ಳೋಣ. ಇದು ನಂಬರ್ ಆಫ್ ಕಾಯಿನ್ಸು 6:9:10 ಅಲ್ವಾ? ₹6 ಅನ್ನೋದು ₹2 ಅನ್ನೋದು 6 ಕಾಯಿನ್ ಇದೆ ಅಂದರೆ ಎಷ್ಟು ರೂಪೀಸ್ ಆಗುತ್ತೆ? ₹12 ಆಯ್ತಲ್ವಾ?
ಅದೇ ರೀತಿ 5 ರೂಪಾಯಿ ಅನ್ನೋದು 9 ಕಾಯಿನ್ ಇದೆ ಅಂದರೆ ಎಷ್ಟು ರೂಪಾಯಿ ಆಗುತ್ತೆ? 45 ರೂಪಾಯಿ ಆಯ್ತದಲ್ವಾ? ಸೊ ಅದೇ ರೀತಿ 10 ರೂಪಾಯಿ ಅನ್ನೋದು 10 ಕಾಯಿನ್ ಇದೆ ಅಂದರೆ 100 ರೂಪಾಯಿ ಆಯ್ತಲ್ವಾ ಗಾಯ್ಸ್? ಹಾಂ, ಅವ್ರೀಗ ಟೋಟಲ್ಲು ಒಟ್ಟು 785 ರೂಪಾಯಿ ಇದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ನಾವು ಕಂಡುಹಿಡ್ದಿರೋಂಥ ಅಮೌಂಟ್ ಎಷ್ಟಿದೆ? 100 + 45, 145 + 12 157 ಅಲ್ವಾ? ಸೊ ಟೋಟಲ್ ನಾವು ಕಂಡುಹಿಡ್ದಿರುವಂಥದ್ದು ಕಾಯಿನು 157 ರೂಪಾಯಿ. ಬಟ್ ಕ್ವಶನಲ್ಲಿ ಅವ್ರು ಕೇಳಿರೋದು 785 ರೂಪಾಯಿ ಅಂತಲ್ವಾ? ಸೊ 157ಕ್ಕೆ 785 ಅಂದರೆ ಒಂದರ ಬೆಲೆ ಎಷ್ಟು? 5 ತಾನೆ. ಸೊ 7 5 35 ಅಂದರೆ ಯೂನಿಟ್ ಡಿಜಿಟ್ 5 ಬರಬೇಕು. 5 ಬರಬೇಕು ಅಂದರೆ 7ರಿಂದ ಯಾವ ಮಗ್ಗಿನ ಗುಣಿಸಿದ್ರೆ 5 ಬರುತ್ತೆ? 7ಇಂದ 5 ಮಾಡಿದ್ರೆ 7 5 35ಕ್ಕೆ 5 ಅಲ್ವಾ? ಸೊ 157 ಇಂಟು 5 ಮಾಡಿದ್ರೆ 785 ಬಂತು. ಸೊ ಅವ್ರ ಕ್ವಶನ್ ಏನು ಕೇಳಿರೋದೆ? ರೂಪಾಯಿ 5ರ ನಾಣ್ಯ ಎಷ್ಟು ಇವೆ ಅಂತ, ರೂಪಾಯಿ 5 ರೂಪಾಯಿದು ಎಷ್ಟು ನಾಣ್ಯಗಳಿವೆ ಅಂತ ಕೇಳಿದ್ದಾರೆ. ಟೋಟಲ್ ಎಷ್ಟು ನಾಣ್ಯ ಇದೆ? 9 ಅಲ್ವಾ? ನಂಬರ್ ಆಫ್ ಕಾಯಿನ್ಸ್ ಅಂದರೆ ಯಾವುದು ಇದೆ ತಾನೆ? ಇದು ನಂಬರ್ ಆಫ್ ಕಾಯಿನ್ಸ್ ಅಲ್ವಾ? 5 ರೂಪಾಯಿದು ಎಷ್ಟು ಕಾಯಿನ್ ಇದೆ ಅಂದರೆ 9 ಕಾಯಿನ್ ಇದೆ. ಸೊ 1ಕ್ಕೆ 5 ಆಯಿತು ಅಂದರೆ 9ಕ್ಕೆ ಎಷ್ಟಾಗುತ್ತೆ? 9 5 45 ಅಲ್ವಾ? ಸೊ 5 ರೂಪಾಯಿನೂ ಎಷ್ಟು ಕಾಯಿನ್ ಇದೆ ಅಂದರೆ 45 ಕಾಯಿನ್ ಇದೆ. ಸೊ ಆನ್ಸರ್ ಇಸ್ ಸಿ. ಅಕಸ್ಮಾತ್ ಅವರು 5 ರೂಪಾಯಿ ಅನ್ನೋ ಬದಲು 2 ರೂಪಾಯಿ ಅಂತ ಕೇಳ್ಬಿಟ್ಟಿದ್ರು ಅನ್ಕೊಳ್ಳೋಣ. 2 ರೂಪಾಯಿದು ಎಷ್ಟು ಕಾಯಿನ್ ಇದೆ ಅಂತ 1ಕ್ಕೆ 5 ಆಯಿತು ಅಂದರೆ ನಮಗೆ 2ಕ್ಕೆ ಅನ್ನೋದು 10 ಆಗುತ್ತೆ ಅಲ್ವಾ? ಸೊ 2 ರೂಪಾಯಿ ಅನ್ನೋದು ಎಷ್ಟು ಕಾಯಿನ್ ಇದೆ ಅಂದರೆ 10 ಕಾಯಿನ್ ಇರ್ತದೆ ಗಾಯ್ಸ್. ಅರ್ಥ ಆಯ್ತವಲ್ಲ? ನೋಡಿ, ಇದೆಲ್ಲ ನಾನು ಲಾಸ್ಟ್ ವೀಡಿಯೋ ನಮ್ಮ ಚಾನಲಲ್ಲಿ ಇದೆ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು ಆ ಕ್ಲಾಸ್ ಮಾಡಿದ್ದೀನಿ. ಅಲ್ಲಿ ಕಾಯಿನ್ಸ್ ಬೇಸ್ಡ್ ಕ್ವಶನ್ ಅಂತಲೇ ಇದೆ. ಅಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ಆ ವಿಡಿಯೋಲಿ ಚೆಕ್ ಮಾಡಿ ಗಾಯ್ಸ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಹಾಂ, ನೋಡಿ ಸ್ನೇಹಿತರೆ, ಇದು ರೀಸನಿಂಗ್ ಮೇಲೆ ಕೇಳಿರುವಂಥ ಪ್ರಶ್ನೆ, ಲೆಟರ್ ಅನಾಲಜಿ ಮೇಲೆ. ನೋಡಿ, YEARL ಇಯರ್ಲಿ ಕೋಡೆಡ್ BVZIOB ಎಂದು ಕೋಡ್ ಮಾಡಿದ್ದಾರೆ. ಆ್ಯನ್ಯುಯಲ್ ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇಯರ್ಲಿ YEARLY ಈ ಕೋಡ್ಗೆ ಏನು ಕೋಡ್ ಇದೆ ಅಂದರೆ, ಈ ಪದಕ್ಕೆ BVZIOB ಅಂತ ಕೋಡ್ ಮಾಡಿದಾರಂತೆ. ನೋಡಿ, ವೈಗೆ ಬಿ ಇದೆ, ವೈಗೆ ಬಿ ಇದೆ, ನೆಕ್ಸ್ಟು ಇಗೆ ವಿ, ಎಗೆ ಝೆಡ್. ನೋಡಿ, ಎಗೆ ಝೆಡ್ ಅಂದೇಟ್ಗೆ ಏನಂತ ಗೊತ್ತಾಯಿತು? ಎಗೆ ಮೊದಲನೇ ಸಂಖ್ಯೆ ಎ ಮತ್ತು ಕೊನೆದು 26ನೇದು ಯಾವುದಿದೆ? ಝೆಡ್ ಅಲ್ವಾ? ಸೊ ಎಗೆ ಆಪೋಸಿಟ್ಟು ಝೆಡ್ ಅಂತ ಗೊತ್ತಾಯಿತು. ಎಗೆ ಆಪೋಸಿಟ್ ಝೆಡ್ ಅಂದರೆ ಬಿಗೆ ವೈ ಅಲ್ವಾ? ನೆಕ್ಸ್ಟ್ ಸಿಗೆ ಎಕ್ಸ್ ಅಲ್ವಾ? ಸೇಮು ಆಪೋಸಿಟ್, ಫಸ್ಟ್ನಿಂದ ಲಾಸ್ಟ್ಗೆ ಆಪೋಸಿಟ್ನ ಇಲ್ಲಿ ಕೌಂಟ್ ಮಾಡ್ತಾಯಿದ್ದಾರೆ. ಸೊ ಅದೇ ರೀತಿ ಈಗ ಆ್ಯನ್ಯುಯಲ್ಗೆ ಯಾವ ರೀತಿ ಬರುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಇವೆಲ್ಲ ನೀವು ಮಾಡ್ಕೊಂಡು ಕೂತ್ಕೊಳ್ಳೋದ ಅಂಥ ಪರಿಸ್ಥಿತಿ ಇಲ್ಲ. ಈಗ ನೋಡಿ, ವೈಗೆ ಬಿ ಬಂದಿದೆ, ಸೊ ಎಗೆ ಝೆಡ್ ಬರುತ್ತೆ. ಇಲ್ಲೂ ಕೂಡ ವೈಗೆ ಬಿ ಬಂದಿದೆ. ಬೇಕಾದ್ರೆ ನೀವು ಇದು ಮಾಡಿ, ಬೇಕಾದ್ರೆ ಬರ್ಕೊಂಡು ಈಗೆ ವಿ ಬಂದೇ ಬರ್ತದೆ. ಸರಿನಾ? ಈಗ ಆಪೋಸಿಟ್ ಇವರು ಲೆಫ್ಟು ಅಂದರೆ ಲಾಸ್ಟಿಂದನೂ ಬರ್ತಾ ಇದ್ದಾರೆ, ಲಾಸ್ಟಿಂದ ಮೊದಲನೇದಕ್ಕೆ ಆಪೋಸಿಟ್ ಮಾಡ್ಕೊಂಡು ಬರ್ತಾ ಇರೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಅದೇ ರೀತಿ ಅದೇ ಕೋಡ್ಗಳನ್ನ ಇದಕ್ಕೆ ನಾವು ಅಪ್ಲೈ ಮಾಡೋಣ. ಏನಂತ ಇದೆ? ಆ್ಯನ್ಯುಯಲ್. ನೋಡಿ, ಎ ಬಂತು ಅಂದರೆ ಯಾವುದು? ಝೆಡ್ ಅಲ್ವಾ? ಸೊ ನಮ್ಗೆ ಇಲ್ಲಿ ಆಪ್ಷನಲ್ಲಿ ಯಾವುದಿದೆ? ಮೊದಲನೇದು ಝೆಡ್ ಎಲ್ಲದರಲ್ಲೂ ಇದೆ, ಡಿ ಅನ್ನೋದು ಬರೋಲ್ಲ, ಕ್ಯಾನ್ಸಲ್ ಆಯಿತು. ಸರಿ ಅಲ್ವಾ? ನೆಕ್ಸ್ಟು ಲಾಸ್ಟಿಂದ ಎರಡನೇದು ಝೆಡ್ ಬರಬೇಕು. ಲಾಸ್ಟಿಂದ ಎರಡನೇದು ಝೆಡ್ ಯಾವುದಿದೆ? ಎ, ಇದು ಬರಲ್ಲ. ನೆಕ್ಸ್ಟ್ ನಮಗಿದೆ ಇವೆರಡಿದೆ, ಇವೆರಡರಲ್ಲಿ ಯಾವುದು ಅಂತ ಕಂಡುಹಿಡಿಯೋಣ. ಸರಿ ಅಲ್ವಾ? ನೆಕ್ಸ್ಟ್ ನಮಗೆ ಏನಿದೆ? ಝೆಡ್ಡು. ಎಲ್ಗೆ ಆಪೋಸಿಟ್ ಯಾವುದು? ಎಲ್ಗೆ ಆಪೋಸಿಟ್ ಯಾಕೆ ಅಂದರೆ ಎಲ್ಲಿಗೆ ಕಂಡುಹಿಡ್ಕೊತು ಅಂದರೆ ಇವೆರಡರಲ್ಲಿ ಸೇಮ್ ಡಿಫ್ರೆಂಟ್ ಇದೆ. ಎಲ್ಗೆ ಆಪೋಸಿಟ್ ನೋಡ್ರಪ್ಪ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಅಲ್ವಾ? ನೀವು ಬೇಕಾದರೆ ಮುಂದಕ್ಕೆ ಮಾಡ್ಕೋಬೋದು. ನಮಗೆ ಬೇಕಾಗಿರೋದು ಯಾವುದು? ನಮಗೆ ಬೇಕಾಗಿರೋದು ಎ ಮತ್ತು ಓ, ಅದಕ್ಕೆ ಯಾವುದು ಆಪೋಸಿಟ್ ಬರುತ್ತೆ ಅಂತ. ಸರಿ ಅಲ್ವಾ? ನೆಕ್ಸ್ಟ್ ಎಗೆ ಯಾವ್ದು ಬರುತ್ತೆ? ಝೆಡ್ ಬಂತು. ನೆಕ್ಸ್ಟ್ ಬಿಗೆ ವೈ ಅಲ್ವಾ? ನೆಕ್ಸ್ಟ್ ಎಕ್ಸ್. ಇದೇ ರೀತಿ ನೀವು ಬರ್ಕೊ ಹೋಗ್ತಾಯಿದ್ರೆ ಎಗೆ ಯಾವುದು ಎಲ್ಗೆ ಯಾವ್ದು ಬರುತ್ತೆ ಅಂತ. ಹಾಂ, ನೆಕ್ಸ್ಟು
ಎಕ್ಸ್ ಆದಮೇಲೆ ಇದು ಯಾವುದು ಡಬ್ಲ್ಯೂ ಅಲ್ವಾ, ನೆಕ್ಸ್ಟ್ ವಿ, ನೆಕ್ಸ್ಟ್ ಯು, ಟಿ. ನೋಡಿ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್ ಅಂದರೆ ನಾನು ಕಡೆಯಿಂದ ಲಾಸ್ಟಿಂದ ಬರೀತಾ ಇರೋದು. ಟಿ ಆಯ್ತಲ್ವ, ಟಿ ಆದಮೇಲೆ ಎಸ್ ಬರುತ್ತೆ ಅಲ್ವಾ, ಸೊ ಎಸ್. ನೆಕ್ಸ್ಟ್ ಎಸ್ ಆದಮೇಲೆ ಆರ್ ಬರುತ್ತೆ ತಾನೆ, ಆರ್ ಬಂತು ನೋಡಿ ಎಗೆ, ಇದು ಬಿಗೆ, ಸಿಗೆ, ಡಿಗೆ, ಇಗೆ. ನೋಡಿ ಈಗ ವಿ ಬಂತು. ನೆಕ್ಸ್ಟ್ ಯುಗೇನು ಎಫ್, ಇಲ್ಲಿ ಯು ಏನಿದೆ ಎಫ್, ಇದರಲ್ಲೂ ಇದೆ ಎಫ್, ಇದರಲ್ಲೂ ಇದೆ. ನಮಗೆ ಕಂಡುಹಿಡಿಬೇಕಾಗಿರೋದು ಅದು ಇದೊಂದು ಎ ಓ ಅನ್ನೋದು ಮಾತ್ರ ಕಂಡುಹಿಡಿಯೋಣ. ಅಂದರೆ ಎಲ್ಲಿಗೆ ಯಾವ್ದು ಬರುತ್ತೆ ಅಂತ. ನೆಕ್ಸ್ಟು ಆರ್ ಆಯಿತು, ಆರ್ ಆದಮೇಲೆ ಯಾವ್ದು ಬರುತ್ತೆ ಕ್ಯೂ ಅಲ್ವಾ, ಕ್ಯೂ. ನೆಕ್ಸ್ಟು ಪಿ ಆದಮೇಲೆ ಓ ಆದಮೇಲೆ ಯಾವ್ದು ಬಂತು ಎನ್ ಅಲ್ವಾ, ಕ್ಷಮಿಸಿ, ಜಿಗೆ ಟಿ ಅಪೋಸಿಟು, ಎಚ್ಗೆ ಎಸ್, ಸ್ವಲ್ಪ ದೊಡ್ಡದಾಗಿ ಬರೀತೀನಿ, ಎಚ್ಗೇನು ಎಸ್ ಅಪೋಸಿಟ್ ತಾನೆ. ನೆಕ್ಸ್ಟು ಐಗೆ ಆರ್ ಅಲ್ವಾ, ನೆಕ್ಸ್ಟ್ ಜೆಗೆ ಕ್ಯೂ ಅಲ್ವಾ, ನೆಕ್ಸ್ಟ್ ಕೆಗೆ ಪಿ, ನೆಕ್ಸ್ಟ್ ಎಲ್ಗೆ ಓ ತಾನೆ, ಓ. ಸೊ ಇದರಲ್ಲಿ ಎರಡರಲ್ಲಿ ಆಪ್ಷನ್ ಓ ಯಾವುದಿದೆ, ಸಿ. ಸೊ ಸಿ ಇಸ್ ದ ಆನ್ಸರ್. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು ಅಂದರೆ ಇದು ಯಾವುದೇ ರೀತಿ ಬರೆಯೋವಂಥ ಅವಶ್ಯಕತೆ ಇರಲ್ಲ. ಸರಿ, ನಿಮಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೋಸ್ಕರ ನಾನು ಬರ್ಕೊಂಡೆ ಎ ಬಿ ಸಿ ಡಿ ಇ ಎಫ್ ಜಿ ಮತ್ತು ಝೆಡ್ ವೈ ಎಕ್ಸ್ ಡಬ್ಲ್ಯೂ ವಿ ಆ ಥರ ಬರ್ಕೊಂಡಿದ್ದೀನಿ ಅಷ್ಟೇ. ಬಟ್ ನಿಮಗೆ ಇಲ್ಲಿ ಆ್ಯಕ್ಚುಲಿ ನೋಡ್ತಿದ್ದಂಗೆ ಟಿಕ್ ಮಾಡ್ಕೋಬೇಕು. ಯಾಕೆಂದರೆ ಇವೆಲ್ಲ ಕೂಡ ನಮಗೆ ಟೈಮ್ನ ಏನು ಮಾಡಬೇಕು, ಜಾಸ್ತಿ ಕನ್ಸ್ಯೂಮ್ ಮಾಡೋಕ್ಕೋಸ್ಕರ ಏನಾದರೂ ಕ್ವಶನ್ನು ಆ ಥರ ಈ ಥರ ಅಂತ ಕೇಳ್ತಾರೆ. ಬಟ್ ನಾವು ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ರೆ ನಾವು ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು ಗೈಸ್. ಗೊತ್ತಾಯ್ತಲ್ವಾ ಗೈಸ್, ಆನ್ಸರು ಸಿ, ZMMFZO. MMFZO, ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಹಾಂ ನೋಡಿ ಸ್ನೇಹಿತರೆ, ಇದು ಲಾಭ ಮತ್ತು ನಷ್ಟ ಟಾಪಿಕ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಏನಂತ ಕೇಳಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿಯು 30 ಪುಸ್ತಕಗಳಿಗೆ ತಲಾ 12 ರೂಪಾಯಿರಂತೆ ಸರಬು ರಾಜುದಾರರಿಂದ ಕೊಂಡಿಕೊಳ್ಳುತ್ತಾನೆ. ಅವನು 20 ಪುಸ್ತಕಗಳನ್ನು ತಲಾ 15 ರೂವಂತೆ ಮಾರುತ್ತಾನೆ ಮತ್ತು ಉಳಿದವುಗಳನ್ನು ಒಂದಕ್ಕೆ 37 ರೂಪಾಯಿ 50 ಪೈಸಾರಂತೆ ಮಾರ್ತಾನಂತೆ. ಸೊ ಅವನಿಗಾದ ಶೇಕಡ ಲಾಭ, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದರೆ, ಇದು ಬೇಸಿಕ್ ಕ್ವಶನ್ನೇ. ನೋಡಿ ಟೋಟಲ್ ಎಷ್ಟು ಪುಸ್ತಕ ಇವೆ, 30 ಪುಸ್ತಕ. ಅಂದರೆ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ ಎಷ್ಟು, 30 ಪುಸ್ತಕಗಳಿಗೆ ಒಂದು ಪುಸ್ತಕಕ್ಕೆ 12 ರೂಪಾಯಿ ಅಂತ ತಗೋತಾನೆ. ಅಂದರೆ 30 ಪುಸ್ತಕಕ್ಕೆ ಎಷ್ಟಾಗುತ್ತೆ, 12 ಮೂರ್ಲಿ 36 ಅಲ್ವಾ. ಟೋಟಲು ಎಷ್ಟು ಕೊಂಡ್ಕೊತಾನಂತೆ, 30 ಪುಸ್ತಕಗಳಿಗೆ 360 ರೂಪಾಯಿ ಕೊಂಡ್ಕೊತಾನಂತೆ. ಸೊ ಅದರಲ್ಲಿ ಅವನು 20 ಪುಸ್ತಕಗಳನ್ನ 15 ರೂಪಾಯಿಗೆ ಮಾರ್ತಾನೆ. ಸೊ 30ರಲ್ಲಿ 20 ಪುಸ್ತಕಗಳನ್ನ 15 ರೂಪಾಯಿಗೆ ಮಾರ್ತಾನೆ. ಅಂದರೆ ಇದು ಮಾರಿದ ಬೆಲೆ ಅಲ್ವಾ. 15 ರೂಪಾಯಿಗೆ ಮಾರ್ತಾನೆ ಅಂದರೆ ಎಷ್ಟು ಟೋಟಲು, 300 ರೂಪಾಯಿ ಆಯ್ತಲ್ವಾ. 15 2 30. ಸೊ 300 ರೂಪಾಯಿಗೆ 15 ಪುಸ್ತಕಗಳನ್ನ ಮಾರ್ತಾನೆ. 20 ಪುಸ್ತಕಗಳನ್ನ ಮಾರ್ತಾನೆ. ಎಷ್ಟು ರೂಪಾಯಿ ಅನ್ನಂಗೆ, 15 ರೂಪಾಯಿ ಅನ್ನಂಗೆ. ನೆಕ್ಸ್ಟ್ ಉಳಿದುವಂಥ ಪುಸ್ತಕ ಎಷ್ಟು, 30 ಪುಸ್ತಕದಲ್ಲಿ 20 ಪುಸ್ತಕ ಮಾರ್ಬಿಟ್ಟಿದ್ದಾನೆ. ಇನ್ನು ಉಳಿದಿರೋದು ಯಾವುದು, ಇನ್ನು 10 ಪುಸ್ತಕ ಅಲ್ವಾ. ಆ 10 ಪುಸ್ತಕಗಳನ್ನ ಎಷ್ಟು ರೂಪಾಯಿ ಮಾಡ್ತಾನಂತೆ, ಒಂದಕ್ಕೆ 37 ರೂಪಾಯಿ 50 ಪೈಸಾ. ಸೊ ಒಂದಕ್ಕೆ 37.5 ಆದರೆ 10 ಪುಸ್ತಕಕ್ಕೆ ಎಷ್ಟಾಗುತ್ತೆ, 375 ಅಲ್ವಾ. ಸೊ ಇವೆರಡೇನು ಮಾರಿದ ಬೆಲೆ. ಒಂದು 20 ಪುಸ್ತಕನ 300 ರೂಪಾಯಿಗೆ ಮಾರ್ತಾನೆ. ಸೊ ಉಳಿದಂಥ 10 ಪುಸ್ತಕನ 375 ರೂಪಾಯಿಗೆ ಮಾರ್ತಾನೆ. ಸೊ ಟೋಟಲ್ ಎಷ್ಟಿದೆ, ಕೊಂಡ ಬೆಲೆ ಎಷ್ಟಾಯಿತು, 360. ಮಾರಿದ ಬೆಲೆ ಎಷ್ಟಾಗುತ್ತೆ, 675. ಸೊ ಕೊಂಡ ಬೆಲೆ 360, ಮಾರಿದ ಬೆಲೆ 675. ಅಂದರೆ ಲಾಭ ಎಷ್ಟಾಗುತ್ತೆ ಗೈಸ್. ನೋಡಪ್ಪ, ನಾನು 360 ರೂಪಾಯಿಗೆ ಬುಕ್ಗಳು ತರ್ತೀನಿ ಕೊಟ್ಬಿಟ್ಟು, ಸರಿನಾ. ಎಷ್ಟು, 30 ಪುಸ್ತಕಗಳ. ನಾನು ಎಷ್ಟಕ್ಕೆ ಮಾರ್ತೀನಿ 30 ಪುಸ್ತಕಗಳನ್ನ ಅಂದರೆ ಟೋಟಲ್ 675 ರೂಪಾಯಿಗೆ ಮಾರ್ತೀನಿ, ಸರಿನಾ. 360 ರೂಪಾಯಿಗೆ ತಂದು 675 ರೂಪಾಯಿಗೆ ಮಾರ್ತಾನೆ ಅಂದರೆ ಲಾಭ ಎಷ್ಟು. ಇದರಿಂದ ಮಾರಿದ ಬೆಲೆಯಿಂದ ಕೊಂಡ ಬೆಲೆನ ಮೈನಸ್ ಮಾಡೋದು. ಸೊ 675ರಲ್ಲಿ 360 ಕಳೀರಿ. ಸೊ 5ರಲ್ಲಿ ಅರ್ಥ ಆಗಲಿಲ್ಲ ನೋಡಿ. 675 ಮಾರಿದ ಬೆಲೆಯಲ್ಲಿ ಕೊಂಡ ಬೆಲೆನ ನಾವೇನು ಮಾಡ್ತೀವಿ, ಕಳಿತೀವಿ. ಆವಾಗ ನಮಗೇನು ಗೊತ್ತಾಗುತ್ತೆ, ಲಾಭ ಗೊತ್ತಾಯ್ತದಲ್ವಾ. ಸೊ 5 1 315 ರೂಪಾಯಿ
ಎಷ್ಟು ಲಾಭ ಆಗಿದೆ ಅವನಿಗೆ 315 ರೂಪಾಯಿ ಲಾಭ ಆಗಿದೆ. ಬಟ್ ಪ್ರಶ್ನೆ ಕೇಳಿರೋದೇನು, ಶೇಕಡ ಲಾಭ, ಪ್ರಾಫಿಟ್ ಪರ್ಸೆಂಟ್, ಅವನಿಗೆ ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಗಿದೆ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಅವನಿಗೆ ಎಷ್ಟು 315 ರೂಪಾಯಿ ಅಲ್ವಾ. ಸೊ ಪ್ರಾಫಿಟ್ ಪರ್ಸೆಂಟ್, ಶೇಕಡ ಲಾಭಕ್ಕೆ ಫಾರ್ಮುಲಾ ಏನಿದೆ, ಪ್ರಾಫಿಟ್ ಅಂದರೆ ಅವನಿಗೆ ಲಾಭ ಎಷ್ಟಿದೆ ಡಿವೈಡೆಡ್ ಬೈ ಪ್ರಾಫಿಟ್ನ ನಾವು ಯಾವಾಗಲೂ ಯಾವುದರಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕೊಂಡ ಬೆಲೆ ಕಾಸ್ಟ್ ಪ್ರೈಸಿಂದ ಅಲ್ವಾ. ಸೊ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್, ಶೇಕಡ ಕಂಡುಹಿಡಿಬೇಕು, ಲಾಭ ಅಂದರೆ ಇಂಟು 100 ಅಲ್ವಾ. ಅರ್ಥ ಆಯ್ತಲ್ವಾ. ಪ್ರಾಫಿಟ್ ಪರ್ಸೆಂಟೇಜ್ ಫಾರ್ಮುಲಾ ಏನು ಹೇಳಿ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100, ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಪ್ರಾಫಿಟ್ ಎಷ್ಟು ಬಂದಿದೆ ನಮಗೆ, 315 ರೂಪಾಯಿ ಅಲ್ವಾ ಪ್ರಾಫಿಟ್ ಬಂದಿರೋದು. 675ರಲ್ಲಿ 360 ಹೋದ್ರೆ ಎಷ್ಟಾಗುತ್ತೆ, 315 ತಾನೆ. ಸೊ ಕಾಸ್ಟ್ ಪ್ರೈಸ್ ಎಷ್ಟಿದೆ, 360 ಇಂಟು 100 ಮಾಡ್ತೀವಿ. ಸೊ 10ಗೆ 10 ಕ್ಯಾನ್ಸಲ್ ಮಾಡೋಣ. ಸೊ ಇವೆರಡು ಯಾವುದರಿಂದ ಭಾಗ ಆಗುತ್ತೆ ನೋಡಿ, 36 ಅನ್ನೋದು 6ರಿಂದ ಭಾಗ ಆಗುತ್ತೆ. ಸೊ 6ಲಿ 36 ಆಯಿತು. ಸೊ ನೆಕ್ಸ್ಟ್ 315 ಅಂದರೆ 6ರಿಂದ 6 5ಲಿ 30 ಆಯಿತು. ನೆಕ್ಸ್ಟು ಎಷ್ಟು ಮಿಕ್ಕತ್ತು, 1 ಮಿಕ್ಕತ್ತು, 1ಕ್ಕೆ 5 ಆಯಿತು ಅಂದರೆ 15 ಆಯ್ತಲ್ವಾ. ಸೊ 6 2ಲ 12, 12 ಅಂದರೆ 3 ಮಿಕ್ಕತ್ತು, 3ಗೆ ಪಾಯಿಂಟ್ ಹಾಕ್ತೀವಿ 30 ಆಗುತ್ತೆ. 6 5ಲಿ 30, ಸೊ 52.5. ಸೊ ಎಷ್ಟು ಬಂತು ಅಂದರೆ 52.5 ಇಂಟು 100 ಡಿವೈಡೆಡ್ ಬೈ 6. ಸರಿನಾ. ನೆಕ್ಸ್ಟ್ 100 ಅಲ್ಲ 10, ಯಾಕೆಂದರೆ 10 ಕ್ಯಾನ್ಸಲ್ ಆಗಿರುತ್ತೆ. ಸೊ 52.5 ಇಂಟು 10 ಅಂದರೆ ಎಷ್ಟು, 52.5 ಇಂಟು 10 ಅಂದರೆ 525 ಅಲ್ವಾ. ಸೊ 525 ಭಾಗ 6, 6ರಿಂದ ಅದು ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ, ಭಾಗಿಸಿ ನೋಡಿ. 6ರಿಂದ 6 6ಲಿ 36, 6 7ಲಿ 42, 6 8ಲಿ 48, 48 ಆಯ್ತಲ್ವ. 6 8ಲಿ 48, 52ರಲ್ಲಿ 48 ಆಯಿತು ಅಂದರೆ 4 ಮಿಕ್ಕೋತು. ಸೊ 45 ಆಯಿತು. 6ರಿಂದ 45 ಭಾಗ ಮಾಡಿ, 6 6ಲಿ 36, 6 7ಲಿ 42, ಸೊ 6 7ಲಿ 42, 45ರಲ್ಲಿ 42 ಹೋದರೆ 3 ಮಿಕ್ಕಳುತ್ತೆ. ಸೊ 3 ಮಿಕ್ಕತ್ತು ಅಂದರೆ ಪಾಯಿಂಟ್ ಹಾಕ್ತೀವಿ, ಪಾಯಿಂಟ್ ಹಾಕ್ದಾಗ ಎಷ್ಟು 30 ಆಯ್ತಲ್ವಾ. ಸೊ 6 5ಲಿ 30. ಸೊ ಎಷ್ಟು ಶೇಕಡ ಲಾಭ ಅವನಿಗಾಗಿದೆ ಅಂದರೆ 87.5%. ಸೊ ಆನ್ಸರ್ ಎ, 87.5% ಅವನಿಗೆ ಲಾಭ ಆಗಿದೆ. ಅರ್ಥ ಆಯ್ತಲ್ವಾ. ನೋಡಿ ಇನ್ನೊಂದು ಸಲ ಹೇಳ್ತೀನಿ, ಯಾರೋ ಒಬ್ಬ ಮನುಷ್ಯ 30 ಪುಸ್ತಕಗಳನ್ನ ತಲಾ ₹12ರಂತೆ, ಒಂದು ಪುಸ್ತಕಕ್ಕೆ 12 ರೂಪಾಯಿ ಅನ್ನಂಗೆ 30 ಪುಸ್ತಕ ತೊಗೊಂಡ್ಕತಾನಂತೆ. ಅದೇನದು ಕೊಂಡ ಬೆಲೆ ಅಲ್ವಾ. ಟೋಟಲ್ ಎಷ್ಟಾಯಿತು, 360 ರೂಪಾಯಿಗೆ 30 ಪುಸ್ತಕ ಕೊಂಡ್ಕತಾನೆ. ಅದರಲ್ಲಿ ಅವ್ನು ಎಷ್ಟು ಪುಸ್ತಕ ಮಾಡ್ತಾನೆ ಅಂದರೆ ಫಸ್ಟು 20 ಪುಸ್ತಕನ 15 ರೂಪಾಯಿಗೆ ಮಾರ್ಬಿಡ್ತಾನೆ. ಸರಿನಾ. 20 ಪುಸ್ತಕನ 15 ರೂಪಾಯಿ ಮಾಡ್ಕೊತಾನೆ ಅಂದರೆ ಅವನಿಗೆ 300 ರೂಪಾಯಿಗೆ ಮಾರ್ಕಂಡ ಟೋಟಲು. ಸೊ ಮಿಕ್ಕಿದ ಪುಸ್ತಕ 10 ಪುಸ್ತಕ, 30ರಲ್ಲಿ 20 ಆಯಿತು ಅಂದರೆ 10 ಪುಸ್ತಕ ಅಲ್ವಾ. ಆ 10 ಪುಸ್ತಕನ ಅವನು 37 ರೂಪಾಯಿ, ಒಂದು ಪುಸ್ತಕನ 37 ರೂಪಾಯಿ ಮಾರ್ದಂಗಂದರೆ 10 ಪುಸ್ತಕಕ್ಕೆ ಎಷ್ಟಾಯಿತು, 375 ಅಲ್ವಾ. ಸೊ ಟೋಟಲ್ಲು ಒಂದು 20 ಪುಸ್ತಕನ 300 ರೂಪಾಯಿಗೆ ಮಾರ್ತಾನೆ, 10 ಪುಸ್ತಕನ 375 ರೂಪಾಯಿಗೆ ಮಾರ್ತಾನೆ ಅಂದರೆ ಟೋಟಲ್ ಎಷ್ಟಕ್ಕೆ ಮಾರ್ತಾನೆ, 2ರಿಂದ 675 ರೂಪಾಯಿಗೆ ಮಾರ್ಕೋತಾನೆ. 2ರಿಂದ 675 ರೂಪಾಯಿ ಮಾರ್ಕೋತಾನೆ. ಕೊಂಡ್ಕೊಂಡು ಬಂದಿರೋದು 360ಕ್ಕೆ, ಮಾರಿರೋದು 675ಗೆ. ಎಷ್ಟು ಲಾಭ ಬೀಳ್ತು, 315 ಲಾಭ ಬಂತು. ಸರಿನಾ. ನಮಗೆ ಅವರು ಲಾಭ ಎಷ್ಟು ಅಂತ ಕೇಳಿದ್ರೆ 315 ಅನ್ಬೋದಾಗಿತ್ತು. ಅವ್ರು ಕೇಳಿರೋದು ಶೇಕಡ ಲಾಭ. ಶೇಕಡ ಲಾಭ ಫಾರ್ಮುಲಾ ಏನಿದೆ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಎಷ್ಟು ಲಾಭ ಬಂತು ಅದನ್ನು ಕಾಸ್ಟ್ ಪ್ರೈಸ್, ಕೊಂಡ ಬೆಲೆಯಿಂದ ನಾವು ಯಾವಾಗಲೂ ಅದರಿಂದನೇ ನಾವು ಸೂಚಿಸೋದು. ಓಕೆನಾ. ಕಾಸ್ಟ್ ಪ್ರೈಸ್ನ ನಾವು ಪ್ರಾಫಿಟ್ ಪರ್ಸೆಂಟ್ನ ಯಾವಾಗಲೂ ಯಾವ ಥರ ಮಾಡ್ತೀವಿ ಅಂದರೆ ಪ್ರಾಫಿಟ್ಟು ಎಷ್ಟಾಗಿದೆ ನಮಗೆ ಲಾಭ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಮುಖಾಂತರ ನಾವು ಕಂಡುಹಿಡಬೇಕು. ಓಕೆನಾ. ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಪ್ರಾಫಿಟ್ ಎಷ್ಟಿದೆ ನಮಗೆ 315, ಕಾಸ್ಟ್ ಪ್ರೈಸ್ ಎಷ್ಟಿದೆ 360 ಅಲ್ವಾ, ಇಂಟು 100. ನೋಡಿ 10ಗೆ 10 ಕ್ಯಾನ್ಸಲ್ ಆಯಿತು. ಸೊ 315 ಡಿವೈಡೆಡ್ ಬೈ 36 ಇಂಟು 10 ಅಂತ ಇದೆ. ಸೊ 6ರಿಂದ ಭಾಗ ಮಾಡ್ತೀವಿ, 6 6ಲಿ 36 ಆಯಿತು. 6 ನೆಕ್ಸ್ಟ್ 315 ಆಗಲೇ ಭಾಗ ಮಾಡೋದು, 6 5ಲಿ 30 ಅಂದರೆ 1 ಮಿಕ್ಕಳುತ್ತೆ. ಸೊ 1 ಮಿಕ್ಕತ್ತು ಅಂದರೆ 5, 1 5 ಎಷ್ಟಾಯಿತು, 15 ಆಯ್ತಲ್ವಾ. 15ನ 6ರಿಂದ 6 2 12 ಆಯಿತು, 3 ಮಿಕ್ಕಳುತ್ತೆ. ಸೊ 3 ಮಿಕ್ಕತ್ತು ಅಂದರೆ ಪಾಯಿಂಟ್ ಹಾಕಿದ್ರೆ 3ಕ್ಕೆ 0 ಆಯ್ತಲ್ವಾ. ಸೊ 6 5ಲಿ 30. ಸೊ ಇವೆರಡನ್ನ ಡಿವೈಡೆಡ್ ಮಾಡಿದ್ರೆ ಎಷ್ಟಾಗುತ್ತೆ, 52.5 ಡಿವೈಡೆಡ್ ಬೈ 6 ಇಂಟು 10 ಆಯಿತು. ಸೊ 52.5ನ 10 ಮಾಡ್ತೀವಿ ಅಂದರೆ 525 ಆಯ್ತಲ್ವಾ. ಸೊ 525ನ 6ಇಂದ ಭಾಗ ಮಾಡಿದ್ರೆ ನಮಗೆ 87.5% ಅಂತ ಬಂತು.
ಅರ್ಥ ಆಯ್ತಲ್ವಾ? ಸೊ ಇದು ಯಾವುದ್ರಲ್ಲಿ ಕೇಳಿದ್ದಾರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಟಾಪಿಕ್ ಮೇಲೆ ಕೇಳಿರುವಂಥದ್ದು. ಸೊ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಗೆಳೆಯರೆ. ನೋಡಿ ಸ್ನೇಹಿತರೆ, ಇದು ಸರಾಸರಿ ಆವ್ರೇಜ್ ಟಾಪಿಕ್ ಮೇಲೆ ಕೇಳಿರುವಂತಹ ಪ್ರಶ್ನೆ. ಜನವರಿಯಿಂದ ಜೂನ್ವರೆಗಿನ ರಾಜುವಿನ ಸರಾಸರಿ ಖರ್ಚು 8,400 ರೂಪಾಯಿ ಮತ್ತು ಅವನು ಜನವರಿಯಲ್ಲಿ 2,400 ರೂಪಾಯಿಗಳು ಮತ್ತು ಜುಲೈಯಲ್ಲಿ 3,000 ರೂಪಾಯಿಗಳನ್ನು ಖರ್ಚು ಮಾಡಿರುತ್ತಾನೆ. ಫೆಬ್ರವರಿಯಿಂದ ಜುಲೈವರೆಗಿನ ಸರಾಸರಿ ಖರ್ಚು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ ಯಾವ ಡೇಟಾ ಏನು ಕೇಳಿದ್ದಾರೆ ಅದನ್ನ ಬರ್ಕೊಂಡು ನೋಡಿ. ಜನವರಿಯಿಂದ ಜೂನ್, ಸೊ ಜಾನ್ವರಿಯಿಂದ ನಮಗೆ ಜೂನು ಎಷ್ಟು ಖರ್ಚು ಮಾಡಿದಾನಂತೆ? 8,400 ರೂಪಾಯಿ ಖರ್ಚು ಮಾಡಿದ್ದಾನೆ ಸರಾಸರಿ ಖರ್ಚು. ಸೊ ಸರಾಸರಿ ಖರ್ಚು ಮಾಡಿದ್ದಾನೆ. ಟೋಟಲ್ ಎಷ್ಟಾಯಿತು? ಜನವರಿಯಿಂದ ಜೂನ್ ಗಂಟ 6 ಮಂತ್ಸ್ ಆಯ್ತಲ್ವಾ? ಸೊ ಟೋಟಲ್ ಒಟ್ಟು ಖರ್ಚು ಎಷ್ಟಾಗುತ್ತೆ? ಇಂಟು 6 ಮಾಡಿದ್ರೆ 0 0 8 6 4 24 4 ದಶಕ 2 8 8 48 ಪ್ಲಸ್ 2 50. ಸೊ ಅವ್ನು ಟೋಟಲ್ಲು ಎಷ್ಟು ಖರ್ಚು ಮಾಡಿದ್ದಾನೆ ಅಂದರೆ 50,400 ರೂಪಾಯಿ ಖರ್ಚು ಮಾಡೋನೆ. ಎಲ್ಲಿಂದ ಎಲ್ಲಿಗೆ? ಜನವರಿಯಿಂದ ಜೂನ್ ಗಂಟ. ಸೊ ಜನವರಿಯಿಂದ ಜೂನ್ ಗಂಟ 50,400 ಖರ್ಚು ಮಾಡೋನೆ. ಅದರಲ್ಲಿ ನಮಗೆ ಜನವರಿದು ಖರ್ಚು ಕೇಳ್ಬಿಟ್ಟಿದ್ದಾರೆ, ಖರ್ಚು ಕೊಟ್ಬಿಟ್ಟಿದ್ದಾರೆ ಅವರೇ. ಸೊ ಜನವರಿ ಖರ್ಚು ಕೊಟ್ಬಿಟ್ಟಿದ್ದಾರೆ ಅಂದರೆ ಎಷ್ಟು ಖರ್ಚು ಕೊಟ್ಟಿದ್ದಾರೆ? ಜಾನ್ವರಿ ಖರ್ಚು ಎಷ್ಟು ಕೊಟ್ಟಿದ್ದಾರೆ? 2,400 ರೂಪಾಯಿ ಕೊಟ್ಟಿದ್ದಾರೆ. ಸೊ ಜನವರಿ ಖರ್ಚು 2,400 ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಇದನ್ನ ಖರ್ಚನ್ನ ಮೈನಸ್ ಮಾಡೋಣ. ಯಾಕೆ ಅಂದರೆ ನಮಗೆ ಬೇಕಾಗಿರೋದು ಫೆಬ್ರವರಿಯಿಂದ. ಸೊ ಜನವರಿ ಖರ್ಚನ್ನ ನಾವು ತೆಗೆದಾಕ್ಬಿಟ್ರೆ ಜನವರಿಯಿಂದ ಜೂನ್ ಗಂಟೆ ಇರೋದನ್ನ ಜನವರಿ ಖರ್ಚನ್ನ ತೆಗಿಯೋಣ. ಜನವರಿ ಖರ್ಚನ್ನ ತೆಗೆದ್ರೆ ನೆಕ್ಸ್ಟ್ ಯಾವುದು? ಫೆಬ್ರವರಿಯಿಂದ ಅಲ್ವಾ? ನಮಗೆ ಬೇಕಾಗಿರೋದು ಫೆಬ್ರವರಿ. ಸೊ ಅದಕ್ಕೋಸ್ಕರ ಜನವರಿ ಖರ್ಚನ್ನ ಮೈನಸ್ ಮಾಡೋದು ನಮ್ಮ ಫೆಬ್ರವರಿ ಅಲ್ವಾ ಬರೋದು. 50,400ರಲ್ಲಿ 2,400 ಹೋಯಿತು ಅಂದರೆ 48,000 ನಮಗೆ ಬಂತು. ಇದು 48,000 ಯಾವ ಥರದ್ದು? ಫೆಬ್ರವರಿಯಿಂದ ಜೂನ್ ತನಕ ಎಷ್ಟು ಖರ್ಚು ಮಾಡಿದ್ದಾನೆ ಅಂದರೆ 48,000 ಖರ್ಚು ಮಾಡಿದ್ದಾನೆ ಗೈಸ್. ಅರ್ಥ ಆಯ್ತಲ್ವಾ? ಸೊ 48,000 4,000 ಟೋಟಲ್ಲು ಫೆಬ್ರವರಿಯಿಂದ ಜೂನ್ ಗಂಟ 48,000 ಆಗಿದೆ. ಬಟ್ ಅವ್ರು ಕೇಳಿದ್ರು ಫೆಬ್ರವರಿಯಿಂದ ಜುಲೈ. ಸೊ ಜುಲೈ ಬೇಕು ಅಂದರೆ ಇಲ್ಲಿ ನೋಡಿ, ಜುಲೈದು ಏನು ಕೇಳಿದ್ದಾರೆ? ಖರ್ಚು ಕೇಳಿದ್ದಾರೆ. ನಮಗಿರೋದು ಫೆಬ್ರವರಿಯಿಂದ ಜೂನು. ಜುಲೈ ಬೇಕು ಅಂದರೆ ನಾವೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಲ್ವಾ? ಫೆಬ್ರವರಿಯಿಂದ ಜುಲೈ ಗಂಟೆ ಬೇಕು ಅಂದರೆ ಜೂನ್ ಸಿಕ್ಕಿದೆ. ಜುಲೈ ಬೇಕು ಅಂದರೆ ಖರ್ಚು ಎಷ್ಟಿದೆ? ಇದನ್ನ 3,000ನ ಇಲ್ಲಿ ಆ್ಯಡ್ ಮಾಡ್ತೀವಿ. ಎಷ್ಟಾಯಿತು? 48 ಪ್ಲಸ್ 3,000 ಅಂದರೆ 51,000. ಸೊ ಫೆಬ್ರವರಿಯಿಂದ ಜುಲೈ ಗಂಟ ಅವನು ಎಷ್ಟು ಖರ್ಚು ಮಾಡಿರ್ತಾನೆ ಅಂದರೆ 51,000 ಖರ್ಚು ಮಾಡೋರೆ. ಅವ್ರು ಕೇಳಿರೋದೇನು? ಸರಾಸರಿ ಖರ್ಚು. ನಮಗೆ ಇದು ಫೆಬ್ರವರಿಯಿಂದ ಜುಲೈ ಗಂಟ 51,000 ಟೋಟಲ್ ಖರ್ಚು ಮಾಡೋನೆ. ಸರಾಸರಿ ಅಂದರೆ ಏನು ಮಾಡ್ತೀವಿ? ಫೆಬ್ರವರಿಯಿಂದ ಜುಲೈ ಗಂಟ ಎಷ್ಟು ತಿಂಗಳಿದೆ? 6 ಮಂತ್ಸ್ ಅಲ್ವಾ? ಸೊ 6 ಮಂತ್ನ ಭಾಗ ಮಾಡೋಣ, ಸರಿನಾ? 51,000ನ 6ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. 6ಇಂದ ಭಾಗ ಮಾಡಿ. 6 6 6 42, 6 8 48. 6 8 48 ಅಂದರೆ 51ರಲ್ಲಿ 48 ಅಂದರೆ 3 ಮಿಕ್ಕತ್ತು. 3 ಇಲ್ಲಿ ಬರ್ಕೋತೀವಿ ಅಂದರೆ 30. 6 5 30 ಆಯಿತು. ಸೊ 2 ಹಂಗೆ ಕ್ಯಾರಿ ಮಾಡಿದವು. ಸೊ 51,000ನ 6 ಭಾಗ ಮಾಡ್ತೀವಿ ಅಂದರೆ ಒಂದು ಭಾಗದಲ್ಲಿ 8,500. ಸೊ ಆನ್ಸರ್ ಇಸ್ ಬಿ. ಸರಾಸರಿ ಫೆಬ್ರವರಿಯಿಂದ ಜುಲೈವರೆಗೆ ಸರಾಸರಿ ಖರ್ಚು ಎಷ್ಟು ಮಾಡ್ತಾನೆ ಅಂದರೆ 8,500 ರೂಪಾಯಿ. ಅರ್ಥ ಆಯ್ತಲ್ವ ಸ್ನೇಹಿತರೆ? ನೋಡಿ, ಜನವರಿಯಿಂದ ಜೂನ್ವರೆಗೆ ರಾಜು ಅನ್ನೋನು ಸರಾಸರಿ ಖರ್ಚು ಕೇಳಿದ್ದಾರೆ. ಸೊ ಜನವರಿಯಿಂದ ಜೂನ್ವರೆಗೆ 8,400 ರೂಪಾಯಿ ಮಾಡ್ತಾನಂತೆ. ಸೊ ಅದು ಸರಾಸರಿ. ಟೋಟಲ್ ಎಷ್ಟು ಮಾಡ್ತಾನೆ? 6 ತಿಂಗಳಿಗೆ ಎಷ್ಟಾಯಿತು? 50,400 ರೂಪಾಯಿ ಅಲ್ವಾ? ಸೊ ಜನವರಿಯಿಂದ ಜೂನ್ ಗಂಟ 6 ಮಂತಾನೆ ಇರೋದು, 6 ಮಂತು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅವ್ನು ನಮಗೆ ಎಷ್ಟು ಟೋಟಲ್ ಎಷ್ಟು ಖರ್ಚು ಮಾಡ್ದ ಅಂತ ಸಿಕ್ತು. ಅವ್ರು ಕೇಳಿದ್ರು ಸರಾಸರಿ ಕೊಟ್ಟಿದ್ದಾರೆ, ಬಟ್ ನಾವು ಟೋಟಲ್ ಕಂಡು ಹಿಡ್ಕೊಂಡು. ಸೊ ಅದೆಷ್ಟು? ಜನವರಿಯಿಂದ ಜೂನ್ ಗಂಟ. ಬಟ್ ಅವರು ಜನವರಿಲಿ ಎಷ್ಟು ಖರ್ಚು ಮಾಡಿಬಿಟ್ಟಿದ್ದಾನೆ ಅಂದರೆ ಅಮೌಂಟು 2,400 ಖರ್ಚು ಮಾಡಿಬಿಟ್ಟಿದ್ದಾನೆ. ಜನವರಿ ಅಮೌಂಟನ್ನು ನಾವು ಯಾಕೆ ಕಳಿತೀವಿ ಅಂದರೆ ನಮಗೆ ಬೇಕಾಗಿರೋದು ಫೆಬ್ರವರಿಯಿಂದ. ಸೊ ಅದಕ್ಕೋಗಿ ನಾವು ಜನವರಿನ ಮೈನಸ್ ಮಾಡ್ತೀವಿ ಅಂದರೆ ನಮ್ಗೆ ಸಿಗೋದು ಫೆಬ್ರವರಿಯಿಂದ ಜೂನ್ ತಾನೇ. ಸೊ ಫೆಬ್ರವರಿಯಿಂದ ಜೂನ್ ಗಂಟ 48,000 ಖರ್ಚು ಮಾಡಿಬಿಟ್ಟಿದ್ದಾನೆ. ಸರಿ, ನಮಗೆ ಬೇಕಾಗಿರೋದು ಫೆಬ್ರವರಿಯಿಂದ ಜೂನ್ ಅಲ್ಲ, ಜುಲೈ ಬೇಕು. ಬಟ್ ಜುಲೈ ಅವ್ರು ಖರ್ಚು ಕೊಟ್ಬಿಟ್ಟಿದ್ದಾರೆ. ಫೆಬ್ರವರಿಯಿಂದ ಜುಲೈಗೆ 3,000 ನಾವು ಆ್ಯಡ್ ಮಾಡ್ತೀವಿ.
ಸೊ ಫೆಬ್ರವರಿಯಿಂದ ಜೂನ್ಗೆ 48,000 ಅಂದರೆ ಜುಲೈ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು ಖರ್ಚು ಮಾಡಿದ್ದ ಅಂತ 3,000. ಸೊ ಫೆಬ್ರವರಿಯಿಂದ ಜುಲೈ ಬೇಕು ಅಂದರೆ ನಾನು 48,000ಕ್ಕೆ 3,000 ಆ್ಯಡ್ ಮಾಡ್ಕೊಂಡ್ರೆ ನಮಗೆ ಫೆಬ್ರವರಿಯಿಂದ ಜುಲೈ ಕಂಡು ಹಿಡ್ಕೋಬೋದು ಬರುತ್ತೆ. ಸೊ 48,000ಕ್ಕೆ 3,000 ಆ್ಯಡ್ ಮಾಡ್ತೀವಿ ಅಂದರೆ 51,000 51,000 ಆಯಿತು. ಬಟ್ ಅವರು ಸರಾಸರಿ ಕೇಳೋದ್ರಿಂದ ಇದು 51,000ನ ಡಿವೈಡೆಡ್ ಬೈ 6 ಏನಕ್ಕೆ ಅಂದರೆ ಫೆಬ್ರವರಿಯಿಂದ ಜುಲೈಗೆ ಎಷ್ಟು ಮಂತ್ಸ್ ಇದೆ 6 ಮಂತ್ಸ್ ಇದೆ. ಸೊ 6ಇಂದ ಡಿವೈಡ್ ಬೈ ಮಾಡಿದ್ರೆ ಪ್ರತಿ ತಿಂಗಳು 8,500 ರೂಪಾಯಿ ಅವನು ಸರಾಸರಿ ಖರ್ಚು ಮಾಡ್ತಾ ಇರ್ತಾನೆ ಅಂತ ಆಯ್ತಲ್ವಾ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ದಿಕ್ಕುಗಳು ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಡೈರೆಕ್ಷನ್ಸ್. ಒಬ್ಬ ವ್ಯಕ್ತಿಯು ಉತ್ತರದ ಕಡೆಗೆ 40 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ ಚಲಿಸುತ್ತಾನೆ. ಕೊನೆಯಲ್ಲಿ ಪುನಃ ಬಲಕ್ಕೆ ತಿರುಗುತ್ತಾನೆ ಮತ್ತು 80 ಕಿಲೋಮೀಟರ್ ಚಲಿಸುತ್ತಾನೆ. ಅವನು ಮತ್ತೆ 50 ಕಿಲೋಮೀಟರ್ ನೇರವಾಗಿ ಚಲಿಸುತ್ತಾನೆ ಮತ್ತು ಎಡಕ್ಕೆ ತಿರುಗಿ ಕೊನೆ 10 ಕಿಲೋಮೀಟರ್ ಚಲಿಸಿದರೆ ಅವನು ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿರುತ್ತಾನೆ? ಪ್ರಶ್ನೆ ಫುಲ್ ಲೆಂತಿ ಆಗಿದೆ, ಬಟ್ ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ನೋಡಿ, ಒಬ್ಬ ವ್ಯಕ್ತಿ ಉತ್ತರದ ಕಡೆ, ನೋಡಿ ಉತ್ತರ ಅಂದರೆ ಇದಲ್ವಾ ಮೇಲ್ಗಡೆ, ಈ ಡೈರೆಕ್ಷನಲ್ಲಿ ಉತ್ತರ ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ವಾ. ಸೊ ಉತ್ತರದ ಕಡೆಗೆ ಎಷ್ಟು 40 ಕಿಲೋಮೀಟ್ರ್ ಹೋಗ್ತಾನಂತೆ. ಸೊ ಇದು ಪ್ರಾರಂಭದ ಪಾಯಿಂಟ್, ಇಲ್ಲಿಂದ ಚಲಿಸ್ತಾನೆ ಅಂದರೆ ಹಿಂಗೆ ನೇರವಾಗಿ ಎಷ್ಟಕ್ಕೆ ಹೋಗ್ತಾನೆ 40 ಕಿಲೋಮೀಟ್ರ್ ಹೋಗ್ತಾನೆ. ನೆಕ್ಸ್ಟ್ 40 ಕಿಲೋಮೀಟ್ರಿಗೆ ಹೋಗಿ ಬಲ್ಗಡೆ ಹಿಂಗೆ ಹೋಗ್ತಾ ಇದ್ದಾನೆ. ಬಲ್ಗಡೆ ಅಂದರೆ ಇದಲ್ವಾ, ಇದು ರೈಟ್ ಸೈಡ್ ಆಯಿತು, ಇದು ಲೆಫ್ಟ್ ಸೈಡು, ಇದು ಬಲಗಡೆ. ನೆಕ್ಸ್ಟ್ ಇದು ಎಡಗಡೆ ಅಲ್ವಾ. ಸೊ ಈ ರೀತಿ ಹೋಗ್ತಾ ಇದ್ದಾನೆ ಅಂದರೆ ಈ ಕಡೆ ಮುಖ ಮಾಡಿದ್ದಾನೆ, ಇದು ಬಲಗಡೆ, ಇದು ಎಡಗಡೆ. ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಹೋಗ್ತಾನಂತೆ. ಸೊ ಬಲಕ್ಕೆ ಅಂದರೆ ಇದು, ಬಲಕ್ಕೆ ಹೋಗಿ ಎಷ್ಟು ಹೋಗ್ತಾನಂತೆ ಅಂದರೆ 80 ಕಿಲೋಮೀಟರ್ ಹೋಗ್ತಾನೆ. ಸರಿ ಅಲ್ವಾ ಸ್ನೇಹಿತರೆ. ನೆಕ್ಸ್ಟು ಪುನಃ ಬಲಕ್ಕೆ ತಿರುಗ್ತಾನೆ. ಈ ಕಡೆ ಡೈರೆಕ್ಷನ್ ಅಂದರೆ ಬಲಕ್ಕೆ ಅಂದರೆ ಕೆಳಗಡೆ ಇತ್ತು, ಎಡಕ್ಕೆ ಅಂದರೆ ಮೇಲ್ಗಡೆ ಅಲ್ವಾ. ಸೊ ಪುನಃ ಬಲಕ್ಕೆ ತಿರುಗಿ 30 ಕಿಲೋಮೀಟರ್ 30 ಕಿಲೋಮೀಟರ್ ಅಂದರೆ ಇಲ್ಲಿಗೆ ಬಂದ, ಸರಿನಾ. 30 ಕಿಲೋಮೀಟರ್ ಚಲಿಸ್ತಾನಂತೆ. ಸೊ 30ಗೆ ಚಲಿಸ್ತಾನೆ. ಕೊನೆಯಲ್ಲಿ ಪುನಃ ಬಲಕ್ಕೆ. ಸೊ ಬಲಕ್ಕೆ, ಈ ಡೈರೆಕ್ಷನ್ ಬಲಕ್ಕೆ ಯಾವುದು? ಈ ಕಡೆ ಅಲ್ವಾ. ನಮ್ಮ ಆಪೋಸಿಟ್ ಡೈರೆಕ್ಷನ್ ಯಾವುದಿದೆ? ಈ ಕಡೆ ಎಡಕ್ಕೆ ಬರ್ತದೆ ಅಲ್ವಾ. ಈ ಡೈರೆಕ್ಷನಲ್ಲಿ ಬಲ ಅಂದರೆ ಈ ಕಡೆ, ಎಡ ಅಂದರೆ ಈ ಕಡೆ. ಬಟ್ ಈ ಡೈರೆಕ್ಷನಲ್ಲಿ ಬಲ ಅಂದರೆ ಈ ಕಡೆ ಇರುತ್ತೆ. ಸೊ ಅವ್ನು ಬರ್ತಿರೋದು ಆಪೋಸಿಟ್ ಡೈರೆಕ್ಷನ್, ಉತ್ತರದ ಕಡೆ ಅಂದರೆ ದಕ್ಷಿಣ ಕಡೆ ಮುಖ ಮಾಡಿದ್ದಾನೆ. ಸೊ ಬಲಕ್ಕೆ ಅಂದರೆ ಯಾವುದು? ಈ ಕಡೆ ಅಲ್ವಾ. ಬಲಕ್ಕೆ ತಿರುಗಿ 80 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಬರ್ತಾನಂತೆ? 80 ಕಿಲೋಮೀಟರ್ ಚಲಿಸುತ್ತಾನೆ. 80 ಕಿಲೋಮೀಟರ್ ಚಲಿಸ್ತಾನೆ. ಸೊ 80 ಕಿಲೋಮೀಟ್ರ್ ಇಲ್ಲಿಗೆ ಬಂದ. ಯಾಕೆಂದರೆ ಇಲ್ಲಿಂದ ಇಲ್ಲಿಗೆ 80 ಇರುತ್ತೆ ಅಂದರೆ ಇದು ಕೂಡ 80 ಕಿಲೋಮೀಟ್ರ್ ಅಲ್ವಾ. ಸೊ ಇದು 30. ಬಲಕ್ಕೆ ತಿರುಗಿ 80 ಕಿಲೋಮೀಟರ್ ಚಲಿಸುತ್ತಾನೆ. ನೆಕ್ಸ್ಟ್ ಅವನು ಮತ್ತೆ 50 ಕಿಲೋಮೀಟರ್ ನೇರಕ್ಕೆ ಹೋಗ್ತಾನೆ. ಸೊ ಇಲ್ಲಿಂದ ನೇರವಾಗಿ 50 ಕಿಲೋಮೀಟ್ರ್ ಹೋಗ್ತಾನಂತೆ. ಸೊ ನೇರವಾಗಿ ಎಷ್ಟು ಕಿಲೋಮೀಟ್ರ್ ಬರ್ತಾನಂತೆ? 50 ಕಿಲೋಮೀಟರ್ ಬರ್ತಾನೆ. ಸೊ ನೆಕ್ಸ್ಟು 50 ನೇರವಾಗಿ ಚಲಿಸಿದ್ದಾನೆ. ಮತ್ತು ಎಡಕ್ಕೆ ತಿರುಗಿ, ಈ ಡೈರೆಕ್ಷನ್ ಎಡ ಅಂದರೆ ಕೆಳಗಡೆ ಅಲ್ವಾ, ಬಲ ಅಂದರೆ ಮೇಲ್ಗಡೆ. ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಬರ್ತಾನೆ. ಸೊ 10 ಕಿಲೋಮೀಟರ್ ಅಂದರೆ ಇಲ್ಲಿಗೆ ಬಂದ. ನೋಡಿ ಗೈಸ್, 10 ಕಿಲೋಮೀಟ್ರು ಇಲ್ಲಿಗೆ. ಹೆಂಗೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿತ್ತು? 40 ಇತ್ತು. ಇಲ್ಲಿಂದ ಇಲ್ಲಿಗೆ 30 ಆಯಿತು ಅಂದರೆ ಇಲ್ಲಿಂದ ಇಲ್ಲಿಗೆ 10 ಇರುತ್ತೆ ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ 10 ಅಂದರೆ ಇಲ್ಲಿಂದ ಇಲ್ಲಿಗೆ 10 ಆಯ್ತಲ್ವಾ. ನೆಕ್ಸ್ಟು ಮತ್ತು ಎಡಕ್ಕೆ ತಿರುಗಿ ಕೊನೆಗೆ 10 ಕಿಲೋಮೀಟರ್ ಚಲಿಸಿದರೆ ಅವನು ಪ್ರಾರಂಭದ ಸ್ಥಳದಿಂದ, ಪ್ರಾರಂಭ ಮಾಡಿದ್ದಿಲ್ಲ ಅಲ್ವಾ, ಸ್ಥಳದಿಂದ ಎಷ್ಟು ದೂರದಲ್ಲಿ ಇರುತ್ತಾನೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 50 ಅಲ್ವಾ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 50. ಸೊ ಆನ್ಸರ್ ಈಸ್ 50 ಕಿಲೋಮೀಟರ್. ನೋಡಿ, ಕ್ವಶನ್ ಮಾತ್ರ ಲೆಂತಿಯಾಗಿದೆ, ಸೊಲ್ಯೂಷನ್ ಒಂದೇ ಲೈನಲ್ಲಿ ಬರುತ್ತೆ. ನೋಡಿ, ಒಬ್ಬ ವ್ಯಕ್ತಿ ಉತ್ತರದ ಕಡೆಗೆ ಮುಖ ಮಾಡಿ, ಇಲ್ಲಿ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಅಂದ್ಕೊಳ್ಳೋಣ. ಉತ್ತರ ಕಡೆ ಮುಖ ಮಾಡಿ ಎಷ್ಟು ಹೋಗ್ತಾನಂತೆ? 40 ಕಿಲೋಮೀಟ್ರ್ ಹೋಗ್ತಾನಂತೆ. ನೆಕ್ಸ್ಟ್ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ತಿರುಗಿ 80 ಕಿಲೋಮೀಟ್ರ್ ಹೋಗ್ತಾನೆ, ಸರಿನಾ. ಅದಾದಮೇಲೆ ತಿರ್ಗಾ ಪುನಃ ಬಲಕ್ಕೆ ತಿರುಗಿ ಅವನು 30 ಕಿಲೋಮೀಟ್ರ್ ಬಂತಾನೆ. ತಿರುಗಿ 30 ಕಿಲೋಮೀಟ್ರ್ ಆದಮೇಲೆ ತಿರ್ಗಾ ಬಲಕ್ಕೆ ತಿರುಗಿಬಿಟ್ಟು 80 ಕಿಲೋಮೀಟ್ರ್ ವಾಪಸ್ ಬರ್ತಾನಂತೆ.
ಸೊ 80 ಕಿಲೋಮೀಟ್ರ್ ಬಂದು ತಿರ್ಗಾ ನೇರವಾಗಿ 50 ಕಿಲೋಮೀಟ್ರ್ ಚಲಿಸ್ತಾನಂತೆ. 50 ಕಿಲೋಮೀಟ್ರ್ ಚಲಿಸ್ತಾ 50 ಕಿಲೋಮೀಟ್ರ್ ಚಲಿಸ್ತಾ ಆದಮೇಲೆ ತಿರ್ಗಾ ಎಡಕ್ಕೆ 10 ಕಿಲೋಮೀಟ್ರ್ ಹೋಗ್ತಾನೆ. ಈ ಡೈರೆಕ್ಷನಲ್ಲಿ ಎಡ ಅಂದರೆ ಅಲ್ಲಿ ಕೆಳಗಡೆ ಅಲ್ವಾ, ಎಡಕ್ಕೆ 10 ಕಿಲೋಮೀಟ್ರ್ ಬರ್ತಾನೆ ಅಂದರೆ ಅವನು ಸ್ಟಾರ್ಟಿಂಗ್ ಪಾಯಿಂಟಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ನಮಗೆ ಗೊತ್ತು ಇಲ್ಲಿಂದ ಇಲ್ಲಿಗೆ 50 ಕಿಲೋಮೀಟರ್ ಅಂದರೆ ಸೇಮ್ ಡಿಸ್ಟೆನ್ಸೇ ಅಲ್ವಾ ಇಲ್ಲಿಂದ ಇಲ್ಲಿಗೂ 50 ಕಿಲೋಮೀಟರ್. ಸೊ ಆನ್ಸರ್ ಇಸ್ 50 ಕಿಲೋಮೀಟರ್, 50 ಕಿಲೋಮೀಟರ್. ಬಿ ಇಸ್ ದ ರೈಟ್ ಆನ್ಸರ್.